ಹೇ ಗೈಸ್ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊಳ್ತೇನೆ. ಇವತ್ತಿನ ಬ್ಲಾಗ್ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ ತಮ್ಮೇಲೆ ನೋಡ್ಮೇಲೆ. ಸೊ ಯಾರಾದರೂ ಹೊಸಬರು ನೋಡಾಕತ್ರೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕರ್ಸಿ ನೋಡ್ರಿ. ಸೊ ಇದು ಒಂದು ಜಡೆ ತೆಗೆದಿದ್ದು ನಾವು ಆಲ್ರೆಡಿ ಅಂದರೆ ಒಂದು 7 ತಿಂಗಳೊಳಗನ ಆಕೆಗೆ ಇದು ಮಾಡಿದ್ದು ಒಂದು ಸ್ವಲ್ಪ ಕೂದಲ ತೆಗೆದಿದ್ದು ನಾವು ನನ್ನ ಹಸ್ಬೆಂಡ್ ಕಡೆಯಿಂದ ತೆಗೆದಿರು. ಅವ್ರ ಮಾಮ ಅಕ್ಕರು ನಾನು ಅಕ್ಕಿ ಹಾಕ್ತೇನೆ. ಸೊ ಇದು ನಮ್ಮ ಪಾಪು ಅಂದರೆ ನಮ್ಮ ಅಣ್ಣನ ಮಗಳು. ಸೊ ಆ ಥರ ಸಲುವಾಗಿ ನಾವು ತೆಗೆದಿದ್ದು 7 ತಿಂಗಳ ಒಳಗೆ. ಬಟ್ ಇದೊಂದು ಏನೂ ವಿಡಿಯೋ ಏನೂ ಇರಲಿಲ್ಲ ನಿಮ್ಮ ಮೆಂಬರಿ ಅಂತ. ಸೊ ಅದಕ್ಕೆ ಮತ್ತು ಆಕಿಗೆ ಒಮ್ಮೆನೂ ಫುಲ್ ಎಲ್ಲ ಕಟ್ಟಿಂಗ್ ಮಾಡೋಕ್ಕಿಲ್ಲ. ಸೊ ಎಲ್ಲನೂ ಕಟ್ಟಿಂಗ್ ಮಾಡೋಣ ಅಂತ ಹೇಳ್ಕರ್ಷ ಮತ್ತು ಇನ್ನೊಮ್ಮೆ ವಿಡಿಯೋ ಮಾಡ್ಕೊಂಡೇ ಎಲ್ಲ ಪೂರ್ತಿನ ಕಟ್ ಮಾಡ್ಬೇಕಂತ ಹೇಳ್ಕರ್ಷ. ಇದು ಬರ್ತಡೇ ಆದಮೇಲೆ ಆ್ಯಕ್ಚುಲಿ 9ರಾಗ ತೆಗಿಬೇಕಂದು ಮತ್ತು ಬರ್ತಡೇ ಮತ್ತು ಅಷ್ಟೊಂದು ಬರೋಂಗಿಲ್ಲ, ಸರಿ ಕಾಣೋಂಗಿಲ್ಲ. ಬರ್ತಡೇ ಮುಗಿಸ್ಕೊಂತ ತೆಗಿಯೋಣ ಅಂತ ಹೇಳ್ಕರ್ಷ ಬಿಟ್ಟಿದ್ದು. ಸೊ ಬರ್ತಡೇ ಮುಗಿದ್ಮೇಲೆ ನೋಡ್ರಿ ಜಡೆ ಇಳಿಸುವ ಶಾಸ್ತ್ರ ಇದು. ಆಕೆ ಬರಲ್ ತಗೋ ಈ ಕಡೆ ಸರಿ ಕುಂದ್ರಿ ಇನ್ನಷ್ಟು ಸಣ್ಣ ಸಾನು ಸಾನು ಹಾಂ ಹಚ್ಚಿ ಬಿಡಿ ಹಿಂಗೆ ಹಂಗೆ ಅಯ್ಯೋ ಆ ಕಡೆ ಹೊಳ್ಳಿ ಪಾಪು ತಗೊಂಡಿಲ್ಲ. ಹಾಂ ಹಾಂ ಬಿಡ್ ಬಿಡ್ ಇಡೀ ಪಪ್ಪೆ ಹೆಂಗೆ ಕಟ್ ಮಾಡ್ತೀವಿ ಮಾಡಿ ಮನೆ ತೆಗಿಯೋ ಇಲ್ಲ ಅಂದ್ಕೊಂಡಿದ್ದು ಯಾವುದಾದ್ರೂ ದೇವಸ್ಥಾನದಾಗ ಹೋಗಿ ಕರ್ಸಿ ಮುಡಿ ಕೊಡ್ಬೇಕಂತ ಕರ್ಸಿ ಅಂದ್ಕೊಂಡಿದ್ವು. ಬಟ್ ಆಕೆಗೆ 12 ತಿಂಗಳು ಆಲ್ರೆಡಿ ಆಗಿತ್ತು. ಇನ್ನೂ ಒಂದು ಸಲ ಕೂದಲ ತೆಗ್ದಿರಲಿಲ್ಲ. ಸೊ ಒಂದು ಸ್ವಲ್ಪ ಹಂಗೆ ದೊಡ್ಡಕ್ಕೆ ಅದನ್ನ ಸರಿ ಅನ್ಸಂಗಿಲ್ಲ ಅಂತ ಒಮ್ಮೆ ತೆಗೀರಿ ಅನ್ನಕತ್ರು ಎಲ್ಲ ಜನರು. ಸೊ ಅದ್ರ ಸಲುವಾಗಿ ಒಮ್ಮೆ ತೆಗಿಬೇಕಾಯ್ತು. ಆ್ಯಂಡ್ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ತೆಗೆದು ನಮ್ಮ ಅಣ್ಣನನ್ನ ತೆಗೆದ. ಸೊ ಅಕ್ಕಿ ಕುಂದ್ರ ಹಾಕಿಲ್ಲ, ಯಾರ ಕಡೆ ಕುಂದ್ರ ಹಾಕಿಲ್ಲ. ಅವ್ರ ಮಾಮ ತೆಗಿಬೇಕಿತ್ತು ಆ್ಯಕ್ಚುಲಿ. ಅವ್ರು ತೆಗಿಬೇಕಂದ್ರೆ ಅವಕ್ಕಿ ಕುಂದ್ರ ಹಾಕಿಲ್ಲ. ನೀವು ನೋಡಿದಾರಲ್ಲ ಹಾಳಾಕತ್ತಿಳು. ಅವರಪ್ಪ ಅಂತೇಳಿ ನಮ್ಮ ಅವ್ವನ ಅಂತೇಳಿ ಕುಂತಳು. ಸೊ ಅವರ ತೆಗೆದ್ರು. ಆ್ಯಕ್ಚುಲಿ ಆಕಿ 12 ತಿಂಗಳು ಆಗಿ ಹೋಗಿತ್ತು ಆಲ್ರೆಡಿ. ಹಿಂದೆ ಸರಿ ಕಾಣೋಂಗಿಲ್ಲ ಅಂತ ನನ್ನ ಕಡೆನ ಬರವಾಗಲ್ಲ, ನನ್ನ ಕಡೆ ಓಡಾಡಿ ಬರ್ತಳು. ಬೆನ್ನ ಹತ್ತಿರ ಹಿಂಗೆ ಏನಂದ್ರ ಮಾಡೋ ಮುಂದೆ ಈಗ ಅವ್ರು ಇದ್ದ ನಡೆಯೋದಿಲ್ಲ. ಕರೆ ಗಪ್ ಹೆಂಗ್ ಕುಂತಾಳ ನೋಡ್ಲಾಕಿ. ನನ್ನ ಕಡೆ ಪಪ್ಪನ ಕಡೆ ತಿರ್ತಾಳಕಿ. ಕಟ್ಟಿಂಗ್ ಮಾಡ್ಕೊ ಕುಂದಿರ್ತಾ ಇಲ್ವ ನಾ ತಿನ್ನೆ ಆಕಿ. ಅವನು ಮಾಡ್ಬಿಡ್ ಪಪ್ಪೆ, ಅವ್ನು ನನ್ನೂ ಕುದ್ರ ಈಗ ಮಾಡಿಬಿಡ ನಿಂಗೆ ಕಟ್ಲು ಇಲ್ಲೇ ಮಾಡು. ನಾ ಚಲೋ ಮಾಡೋಲ್ಲ ಪಾಪ ಮತ್ ಮಾಡ್ಕೊಲ್ಲ
ಅದಕ್ಕೆ ನೆಟ್ ಹಚ್ಚಿತ್ತಂದ್ರೆ ನಾವು ರೊಕ್ಕ ಹಾಕೋದ ಭಾಳ ಮಿತಿ ಮತ್ತೆ ಗ್ಯಾಸ್ ಸುತ್ತಾರ ನಮಗ ಏ ಅವ್ವ ನೋಡಕ್ ಗೊತ್ತೇ ಗ್ಯಾಸ್ ಮಾತಾಡಿದ್ದಾರ ಏನಂತ ಗ್ಯಾಸ್ ನಮ್ಮದು ಗ್ಯಾಸ್ ಹುಟ್ಟೇರಿ ಅಂತ ಇನ್ನೊಂದಿಟ್ಟು ಐತೆಪ್ಪ ಅರ್ಧ ಬಾಯಾಗ ಚುಂದರಿ ಹಾಕ್ಲಿಕ್ಕೆ ಗ್ಯಾಸ್ ಅನ್ನು ಇಲ್ಲ ಪಾಪ ಪಪ್ಪ ಪಪ್ಪ ಅಂದಿದ್ದ ಪಾಪು ಹಾಕ ಬಾಯಾಗ ಸುಮ್ಮ ಹಾಕ ಆಯ್ ಯಾಕ ಹಾಕೊಂಡೇಳು ಸರಿ ಜೀರದು ಹಂಗೆ ಮನಗಸ ಇಲ್ಗೊಪ್ಪಪ್ಪ ನಮ್ಮ ಕುಷ್ಟ ಕೈಗೆ ಹಾಕಿ ಹಾಕ ಬಿಟ್ಟು ಬರ್ಬೇಕಾ ಇದ್ದಕ್ಕೆ ಬಿಟ್ಟು ಅಕ್ಕ ಒಯ್ತಾರ ಹೋಗ್ತಾರಲ್ಲಪ್ಪ ಲಾಕನ ಹಿಂಗ ಹ್ಞೂ ಲಾಕನ ಇತ್ತದ ಈಗ ಹೋಗ್ತಾರಲ್ಲ ಮಾಮ ಲಾಕನ ಈಗ ಬೆಂಡಿಗೇರ್ ಹೊಂಟಾರಲ್ಲ ಅವ್ರ ಕಡೆ ಗಪ್ಪ ಕುಂದಿರ್ತಾ ಅಳೋಳೆ ಅವಕಿ ಆ ಆಕಾಶನ್ ಕಡೆ ಹೋಗವಳ ಪಾಪ ಅವರು ತಗೋತಾರ ಈಗ ಹೋಗಾಳಿ ಬಿಟ್ಟು ಕಡೆ ಹಂಗ ಮಮ್ಮಿ ಮಮ್ಮ ಮಮ್ಮ ಅಕ್ಕಿ ಮಾ ಬಾಯಾಗಿನ ಕಡೆ ಕುದ್ಲದ ನೋಡಿ ಪಾಪು ಟಕ್ಲು ತೋರ್ಸು ಇಲ್ಲ ನೋಡಿ ಏ ಟಕ್ಲ ಹೀರೋ ಇದ್ದ ಟಕ್ಲ ಅಕ್ಕ ನೀವು ಪಾಪ ಇಲ್ಲ ಅಂಗಡಿ ಅಲ್ಲಿ ಇದ್ರದ ನೋಡಿ ಕರಿಬೇಕು ನಿಮ್ಮ ಮಮ್ಮಿನ ಕೇಳೋಕೆ ಮೊದಲು ಗುಬ್ಬಿ ಇಲ್ಲಣ್ಣ ಅಲ್ಲಿ ಕಟ್ಟಿ ಮಾಡಿರ್ತಾರೆ ಹಲೋ ಹಲೋ ಆನ್ ಮಾಡಂದ್ರಿ ಹಲೋ